ಮಂತ್ರಾಲಯದ ಬೃಂದಾವನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಮಾತ್ರ ನೆಲೆಯಾಗಿಲ್ಲ. 18ನೇ ಶತಮಾನದಲ್ಲಿ ಹರಿದಾಸರಲ್ಲಿ ಶ್ರೇಷ್ಠರಾದ ವಿಜಯದಾಸರು ಮಂತ್ರಾಲಯಕ್ಕೆ ಬರ್ತಾರೆ. ಬೃಂದಾವನ ಇರುವಂತ ಮಂಟಪಕ್ಕೆ ವಿಜಯದಾಸರು ಪ್ರವೇಶ ಮಾಡಿದ ತಕ್ಷಣ ಅವರಿಗೆ ಏನೋ ಒಂದು ವಿಭಿನ್ನವಾದ ಅನುಭವವಾಗುತ್ತೆ. ಗುರು ರಾಘವೇಂದ್ರ ಸ್ವಾಮಿಗಳು ಮಾತ್ರವಲ್ಲ, ಯಾವುದೋ ಗೊತ್ತಿಲ್ಲದ ಶಕ್ತಿ ಇಲ್ಲಿದೆ ಅನ್ಸಕ್ಕೆ ಶುರುವಾಗುತ್ತೆ. ವಿಜಯದಾಸರು ಮನಸ್ಸಲ್ಲೇ ಇದನ್ನ ಯೋಚನೆ ಮಾಡ್ತಾ ಬೃಂದಾವನದ ಮುಂದೆ ಬಂದು ನಿಂತಾಗ ಅವರ ಕಣ್ಣಿಗೆ ಬೃಂದಾವನದ ಶಿಲೆ ಕಾಣಲಿಲ್ಲ. ಗುರು ರಾಘವೇಂದ್ರ ಸ್ವಾಮಿಗಳು ಶರೀರವಾಗಿ ಅಲ್ಲಿ ಕುಳಿತಿರುವ ಹಾಗೆ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಗುರು ರಾಘವೇಂದ್ರ ಸ್ವಾಮಿಗಳ ಜೊತೆ ರಾಮದೇವರು, ಹನುಮದೇವರು, ಕೃಷ್ಣದೇವರು, ನರಸಿಂಹದೇವರು, ದೇವಾನು ದೇವತೆಗಳು ಅವರಿಗೆ ದರ್ಶನವನ್ನ ಕೊಡ್ತಾರೆ. ಆಗ ವಿಜಯದಾಸರಿಗೆ ತಿಳಿಯುತ್ತೆ, ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಮಾತ್ರವಲ್ಲ, ದೇವಾನು ದೇವತೆಗಳು ಅಲ್ಲಿ ನೆಲೆಯಾಗಿದ್ದಾರೆ ಅನ್ನೋದು. ಆ ಅಮೋಘ ದೃಶ್ಯವನ್ನ ಕಂಡ ವಿಜಯದಾಸರು ತಮ್ಮ ಕೃತಿಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ಮಂತ್ರಾಲಯದಲ್ಲಿ ಬೃಂದಾವನ ಇರುವಂತ ಜಾಗದ ಪ್ರವೇಶ ಆಗಿದ ತಕ್ಷಣ ಏನೋ ಒಂದು ವಿಭಿನ್ನ ಅನುಭವ ಆಗುತ್ತೆ. ನನಗಾಗಿದೆ, ನಿಮ್ಗಾಗಿದ್ಯಾ? ಹಾಗಾದ್ರೆ ಹೇಳಿ, ರಾಯರಿದ್ದಾರೆ.